So the first important keyword is tipping point. So ಅಂದ್ರೆ ಈ ಸುಮಾರು ವರ್ಡ್ಗಳಲ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ವರ್ಡ್ ಇಟ್ ಸೆಲ್ಫ್. ಟಿಪ್ ಅಂದ್ರೆ ಅರ್ಥ ಏನು? ಸೊ ದಿಸ್ ಇಸ್ ಟಿಪ್ ಅಲ್ಲ, ಅಂದ್ರೆ ಪೀಕ್ ಅಂತ ಅರ್ಥ. ಓಕೆ, ಸೊ ಫ್ರಮ್ ದ ಟಿಪ್ಪಿಂಗ್ ಪಾಯಿಂಟ್ ಇಸ್ ಸಮಥಿಂಗ್ ವಿಚ್ ಇಸ್ ಕಾಲ್ಡ್ ದ ಥ್ರೆಶೋಲ್ಡ್ ಲೆವೆಲ್ ಅಂತ. ಒಂದು ಸಿಸ್ಟಮ್ದು ಥ್ರೆಶೋಲ್ಡ್ ಲೆವೆಲ್. ಸೊ ಆ ಥ್ರೆಶೋಲ್ಡ್ ಲೆವೆಲ್ ಮೀರಿದ್ರೆ ನೀವು ವಾಪಸ್ ಬರಕ್ಕಾಗಲ್ಲ. ಓಕೆ, ಸೊ ಲೈಕ್ ದಟ್ ಫಾರ್ ಎನಿ ಕ್ಲೈಮೆಟಿಕ್ ಸಿಸ್ಟಮ್ ಆರ್ ಕ್ಲೈಮೇಟ್ ಚೇಂಜ್ ಅಲ್ಲಿ ನೀವು ಈಗ ಲೆಟ್ಸ್ ಸೇ ಅಮೆಜಾನ್ ರೈನ್ ಫಾರೆಸ್ಟ್ ಇದೆ. ಅಮೆಜಾನ್ ರೈನ್ ಫಾರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಅಬ್ಸಾರ್ಬ್ಸ್ ಲಾಟ್ ಆಫ್ ಪೊಲ್ಯೂಟೆಂಟ್ಸ್, ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಮಾಡ್ಕೊಳತ್ತೆ. ದಟ್ಸ್ ಇಟ್ ಇಸ್ ಕಾಲ್ಡ್ ಎಸ್ ಲಂಗ್ ಆಫ್ ದ ಅರ್ತ್ ಅಂತ ಕರಿತೀವಿ. ಓಕೆ, ಸೊ ನೀವು ಅಮೆಜಾನ್ ರೈನ್ ಫಾರೆಸ್ಟ್ ಅನ್ನೋದು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಯ್ತು ಅನ್ಕೊಳ್ಳಿ. ಓಕೆ, ವಾಪಸ್ ಅದನ್ನ ನೀವು ರೀಕ್ರಿಯೇಟ್ ಮಾಡಕ್ಕಾಗಲ್ಲ. ಅಂದ್ರೆ ಯು ಕ್ಯಾನಾಟ್ ರಿಟರ್ನ್ ಟು ದ ಒರಿಜಿನಲ್ ಪಾಯಿಂಟ್ ದಟ್ ವಿ ಆರ್ ನೌ. ಸೊ ಅಮೆಜಾನ್ ರೈನ್ ಫಾರೆಸ್ಟ್ ಇದೆಲ್ಲ ಅದು ಇಸ್ ಅ ಟಿಪ್ಪಿಂಗ್ ಪಾಯಿಂಟ್ ಫಾರ್ ದ ಕ್ಲೈಮೇಟ್ ಚೇಂಜ್ ಅಂತ. ಅದು ನೀವು ಹಾಳು ಮಾಡಿದ್ರೆ ವಾಪಸ್ ಮತ್ತೆ ಆ ಸಿಸ್ಟಮ್ ವಾಪಸ್ ರಿಟರ್ನ್ ಆಗಲ್ಲ. ಅದೇ ತರ ಆರ್ಕ್ಟಿಕ್ ಗ್ಲೇಷಿಯರ್ ಅಥವಾ ಅಂಟಾರ್ಕ್ಟಿಕ್ ಗ್ಲೇಷಿಯರ್ಸ್, ಆರ್ಕ್ಟಿಕ್ ಅಲ್ಲಿ ಇರೋ ಗ್ಲೇಷಿಯರ್ಸ್ ಎಲ್ಲ ಮೆಲ್ಟ್ ಆಯ್ತು ಅಂದ್ರೆ ಮತ್ತೆ ವಾಪಸ್ ಸ್ನೋ ಅಲ್ಲಿ ಬರಕ್ ಆಗಲ್ಲ ಅಷ್ಟೊಂದು ಫಾಸ್ಟ್ ಆಗಿ. ಯಾಕೆ ಹೇಳಿ? ಸೊ ಯೂಶಲಿ ವೈ ಆರ್ಕ್ಟಿಕ್ ಅಥವಾ ಅಂಟಾರ್ಕ್ಟಿಕ್ ರೀಜನ್, ಪೋಲಾರ್ ರೀಜನ್ ಇರೋ ಐಸ್ ಮೆಲ್ಟ್ ಆಯ್ತು ಅಂತ ಅಂದ್ರೆ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ದ ಗ್ಲೇಷಿಯರ್ ಆರ್ ದ ಸ್ನೋ ವಿಲ್ ನಾಟ್ ಕಮ್ ಈಸಿಲಿ ದೇರ್. ವೈ? ಜಿಯೋಗ್ರಫಿ ನಾವು ಡಿಸ್ಕಸ್ ಮಾಡಿದೀವಿ ಇದನ್ನ when we are discussing about solar radiation. So it is a it is a cycle. If it sets once, then it will not come back easily anta. Nenpidena? So now on earth you will have glacier or snow here and here, polar regionally. Now because of you are increasing the greenhouse gases in the atmosphere, ಅದಕ್ಕೆ ಏನಾಗ್ತದೆ? ಗ್ಲೋಬಲ್ ವಾರ್ಮ್ ಆಗ್ತಿದೆ. ಓಕೆ, ಸೊ ಟೆಂಪರೇಚರ್ ರೈಸ್ ಆಯ್ತು ಅಂತ ಅಂದ್ರೆ ಅರ್ಥ ಏನು? ಇಲ್ಲಿ ಸ್ನೋ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಸೊ ಸ್ನೋ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಸ್ನೋ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ? ಅರ್ತ್ ಅಲ್ಬಿಡೋ ಏನಿದೆಲ್ಲ ಅದು ಕಡಿಮೆ ಆಗುತ್ತೆ. ಸೊ ಸ್ನೋ ಇದ್ರೆ ಏನ್ ಮಾಡುತ್ತೆ? ಸನ್ ರೇಸ್ ನ ರಿಫ್ಲೆಕ್ಟ್ ಮಾಡುತ್ತೆ ವಾಪಸ್ಸು. ಆ ಸ್ನೋ ಅಥವಾ ಗ್ಲೇಷಿಯರ್ ಕಡಿಮೆ ಆಯ್ತು ಅಂತಂದ್ರೆ ಅಲ್ಬಿಡೋ ಕಡಿಮೆ ಆಗುತ್ತೆ. ಅಲ್ಬಿಡೋ ಕಡಿಮೆ ಆಯ್ತು ಅರ್ಥ ಏನು? ದ ಸನ್ಲೈಟ್ ನೌ ಕಮ್ಸ್ ಮೋರ್ ಟು ದ ಅರ್ತ್ ಅಟ್ಮಾಸ್ಫಿಯರ್, ಅಥವಾ ಅರ್ತ್ ವಿಲ್ ಅಬ್ಸಾರ್ಬ್ ಮೋರ್ ಸನ್ಲೈಟ್ ನೌ. ಈ ಒಂದು ನೀವು ಗ್ರೀನ್ ಹೌಸ್ ಗ್ಯಾಸ್ ಜಾಸ್ತಿ ಮಾಡಿಲ್ಲ ಅಂದ್ರೆ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಕರೆಕ್ಟ್? ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸನ್ಲೈಟ್ ಅಂದ್ರೆ ಅರ್ಥ ಏನು? ಟೆಂಪರೇಚರ್ ಇನ್ನೂ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಇನ್ನೂ ಜಾಸ್ತಿ ಆಗಿದೆ ಅಂದ್ರೆ ಮತ್ತೆ ಸ್ನೋ ಇನ್ನೂ ಕಡಿಮೆ ಆಗುತ್ತೆ, ಅಲ್ಬಿಡೋ ಇನ್ನೂ ಕಡಿಮೆ ಆಗುತ್ತೆ, ಮತ್ತೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ದ ವಿಶಿಯಸ್ ಸೈಕಲ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್. ಓಕೆ, ಸೊ ಅಂದ್ರೆ ಅರ್ಥ ಏನು? ಈ ತರದ್ ಇಂಪಾರ್ಟೆಂಟ್ ಥಿಂಗ್ಸ್ ಆನ್ ಅರ್ತ್ ವೇರ್ ಸಚ್ ರೀಜನ್ಸ್ ಆರ್ ಪ್ರೊಟೆಕ್ಟಿಂಗ್ ಅವರ್ ಅರ್ತ್ ಕ್ಲೈಮೇಟ್, ಅವುಗಳು ಹಾಳಾಯ್ತು ಅಂತ ಅಂದ್ರೆ ನಾವು ವಾಪಸ್ ಅದನ್ನ ಪಡ್ಕೊಳಕ್ ಆಗಲ್ಲ. ಸೊ ಆ ತರದಕ್ಕೆ ನಾವು ಟಿಪ್ಪಿಂಗ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಡಿಸ್ಟ್ರಕ್ಷನ್ ಆಫ್ ಅಮೆಜಾನ್ ರೈನ್ ಫಾರೆಸ್ಟ್ ಆಗಿರ್ಬೋದು ಅಥವಾ ಮೆಲ್ಟಿಂಗ್ ಆಫ್ ಪೋಲಾರ್ ಗ್ಲೇಷಿಯರ್ಸ್ ಆಗಿರ್ಬೋದು, ಇವೆಲ್ಲ ಟಿಪ್ಪಿಂಗ್ ಪಾಯಿಂಟ್ಸ್ ಅಂತ ಕ್ಲೈಮೇಟ್ ಚೇಂಜ್ಗೆ. Okay, then net zero emissions ಹೆಸರಲ್ಲೇ ಇದೆ net zero. So net ಅಂದ್ರೆ ಅರ್ಥ ಏನು? So you use it in economy also. See, ಒಂದು let's say ನಿಮ್ಮ ಮನೆ ಇದೆ. Okay, so this is your home. ಈ ಮನೆಯಿಂದ ಎಷ್ಟು ಕಾರ್ಬನ್ ಅಥವಾ ಎಮಿಷನ್ಸ್ ನ ಎಮಿಟ್ ಮಾಡ್ತೀರಾ ಮನೆಯಿಂದ? ಇನ್ ಡಿಫರೆಂಟ್ ವೇಸ್ ಅಲ್ವಾ? AC ಯೂಸ್ ಮಾಡಿದ್ರೆ CFCs ಅಥವಾ ಅದರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಟ್ ಮಾಡ್ತೀರಾ. ಕರೆಕ್ಟ್? ಸೊ ಒಂದು ಸಿಸ್ಟಮ್, ವೆದರ್ ಇಟ್ ಇಸ್ ಅ ಹೋಮ್ ಆರ್ ವೆದರ್ ಇಟ್ ಇಸ್ ಸಮ್ ಕಂಪನಿ ಆರ್ ವೆದರ್ ಇಟ್ ಇಸ್ ಸಮ್ ಇಂಡಸ್ಟ್ರಿ, ನೀವು ಎಷ್ಟು ಎಮಿಟ್ ಮಾಡ್ತೀರಾ ಅಷ್ಟು ವಾಪಸ್ಸು ಅಬ್ಸಾರ್ಬ್ ಮಾಡಬೇಕು ಕಾರ್ಬನ್ ಡೈಆಕ್ಸೈಡ್ ನ. So you emit 100 units of carbon dioxide and you capture 100 units of carbon dioxide and store it in the earth. ಅವಾಗ ಏನಾಗುತ್ತೆ? Your emissions is net zero. ಅಂದ್ರೆ you are emitting 100 units and you are absorbing 100 units and storing it in the earth or the rock. So ಅದಕ್ಕೆ ನಾವು net zero emissions ಅಂತ ಕರಿತೀವಿ.
ಓವರ್ ಆಲ್ ಆಗಿ ನೀವು ಯಾವ್ದನ್ನು ಎಮಿಟ್ ಮಾಡ್ತಿಲ್ಲ, ಬಿಕಾಸ್ ಎಮಿಟ್ ಮಾಡ್ತಿಲ್ಲ ಅಬ್ಸರ್ವ್ ಮಾಡಿ ವಾಪಸ್ ಇಟ್ಕೋತೀರಾ. ಸೊ ಅದಕ್ಕೆ ನಾವು ನೆಟ್ ಝೀರೋ ಎಮಿಷನ್ ಅಂತ ಹೇಳ್ತೀವಿ. ದೆನ್ ಸೊ ಯು ಹ್ಯಾವ್ ಅ ಟರ್ಮ್ ಕಾಲ್ಡ್ ಆಸ್ 1.5 ಡಿಗ್ರಿ ಸೆಲ್ಸಿಯಸ್ ಪಾತ್ವೇ ಅಂತ. ಪಾತ್ವೇ ಅಂದ್ರೆ ಅರ್ಥ ಆಗತ್ತಾ? ರೂಟ್ ಫಾರ್ ಸಮ್ ಗೋಲ್, the route or the path that you take to reach some goal. Now 1.5 degree Celsius ನಾಗಲೇ ಹೇಳಿದೆ, compared to 19th century temperature levels, already 21st century 1 degree Celsius, almost 1 degree Celsius increase ಆಗಿದೆ. ಓಕೆ, ಸೊ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ಮುಂದೆ ಓದ್ತೀವಿ ನಾವು 1990 ಲೆವೆಲ್ಸ್ ಅಲ್ಲಿ, 1990 ಲೆವೆಲ್ಸ್ ಅಲ್ಲಿ, ಬಿಕಾಸ್ ಆಗ್ಲೇನೆ ಅದ 1992 ಅಲ್ಲಿ ಇವರ ಅರ್ತ್ ಸಮಿಟ್ ಆಗಿದ್ದು. ಹಾಗೆ ನಾವು ಆಲ್ವೇಸ್ ಮೆಜರ್, ವಿ ವಿಲ್ ಮೆಜರ್ ದ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ದ ಟೆಂಪರೇಚರ್ ಆಫ್ ದ ಅರ್ತ್ ಫ್ರಮ್ ದ 1990s ಲೆವೆಲ್. ಸೊ 1990s ಲೆವೆಲ್ ಕಂಪೇರ್ ಮಾಡಿದ್ರೆ ನಾವು ಬೈ 2100, ದಟ್ ಮೀನ್ಸ್ ವೆನ್ ವಿ ಎಂಟರ್ ದ 22nd century, ಅರ್ತ್ ದ ಟೆಂಪರೇಚರ್ ಮ್ಯಾಕ್ಸಿಮಮ್ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಇನ್ಕ್ರೀಸ್ ಆಗಿರಬೇಕು. ಓಕೆ, ಆವಾಗ ಅಟ್ ಲೀಸ್ಟ್ ವಿ ವಿಲ್ ಹ್ಯಾವ್ ಹಾಫ್ ಚಾನ್ಸ್ ಆರ್ 2/3 ಚಾನ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ರಿಮೈನಿಂಗ್. ಅಂದ್ರೆ ನಾವೆಲ್ಲ ಅಂದ್ರೆ ಸುಮಾರು ಸ್ಪೀಸೀಸ್ ಇನ್ನೂ ಬದುಕುಳಿಯೋಕೆ ಪಾಸಿಬಲ್ ಆಗುತ್ತೆ, ಇಲ್ಲ ಅಂದ್ರೆ ಸುಮಾರು ಸ್ಪೀಸೀಸ್ ಸಾಯ್ತವೆ ಅಂತ. ಸೊ ವಾಟ್ ಈಸ್ ದಟ್ ಪಾತ್ವೇ ಟು ಲಿಮಿಟ್ ಅವರ್ ಟೆಂಪರೇಚರ್ ಆಫ್ ದ ಅರ್ತ್ ಟು ಇನ್ಕ್ರೀಸ್ ಮ್ಯಾಕ್ಸಿಮಮ್ ಬೈ 1.5 ಡಿಗ್ರಿ ಸೆಲ್ಸಿಯಸ್? ದಟ್ ಈಸ್ ಕಾಲ್ಡ್ ಆಸ್ 1.5 ಡಿಗ್ರಿ ಸೆಲ್ಸಿಯಸ್ ಪಾತ್ವೇ ಅಂತ. ಆ ಪಾತ್ವೇನ ನಾವು ಏನೋ ಪ್ಯಾರಿಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಮಾಡ್ಕೊಂಡಿದೀವಿ. ಇವೆಲ್ಲ ಏನು ಆ 1.5 ಡಿಗ್ರಿ ಸೆಲ್ಸಿಯಸ್ ಒಳಗಡೆನೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಬೇಕು, ಅದ್ರ ಬಿಯಾಂಡ್ ಹೋಗಬಾರ್ದು ಅಂತ ಟ್ರೈ ಮಾಡ್ತಿದೀವಿ ನಾವು. ಸೊ ದಟ್ ಈಸ್ ಕಾಲ್ಡ್ ಆಸ್ 1.5 ಡಿಗ್ರಿ ಸೆಲ್ಸಿಯಸ್ ಪಾತ್ವೇ. ಬಟ್ ಈಗಿಂದ ಪ್ರೆಸೆಂಟ್ ಕಂಟೆಕ್ಸ್ಟ್ ಪ್ರಕಾರ 2 ಡಿಗ್ರಿ ಅಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಮಿನಿಮಮ್. ಪ್ಯಾರಿಸ್ ಅಗ್ರಿಮೆಂಟ್ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಅದಾಗಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ 2 ಡಿಗ್ರಿ ಸೆಲ್ಸಿಯಸ್ ಅಂತ. ಅದಕ್ಕಿಂತ ಬಿಯಾಂಡ್ ಹೋದ್ರೆ ಯು ವಿಲ್ ಹ್ಯಾವ್ ಮೆನಿ ಡಿಸೀಸಸ್, ನ್ಯೂ ಡಿಸೀಸಸ್, ಯು ವಿಲ್ ಹ್ಯಾವ್ ಮೆನಿ ಡಿಫರೆಂಟ್ ಸ್ಪೀಸೀಸ್ ಆಫ್ ವೈರಸಸ್, you will have many species extinction also. Okay, but present ಇರೋದು ಹೆಂಗಿದೆ ಅಂತಂದ್ರೆ ನಾವು ಹಿಂಗೆ ಹೋದ್ರೆ 2 ಡಿಗ್ರಿ ಸೆಲ್ಸಿಯಸ್ ಅಂತ ಆರಾಮಾಗಿ ರೀಚ್ ಆಗುತ್ತೆ, ಜಾಸ್ತಿನೇ ರೀಚ್ ಆಗುತ್ತೆ. ಅಂದ್ರೆ we will increase more than 2 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಅದಕ್ಕೇನೆ ಎಲ್ಲಾ ಗವರ್ಮೆಂಟ್ಗಳು ಟ್ರೈ ಮಾಡ್ತಿರ್ತಾರೆ ಬೇಸ್ಡ್ ಆನ್ ದೇರ್ ಓನ್ ಫಿನಾನ್ಷಿಯಲ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್ ಇಂಡಿಯಾ ಕಾರ್ಬನ್ ನ್ಯೂಟ್ರಲ್ ಆಗ್ಬೇಕು, ನಾವು ಓದ್ತೀವಿ ಕಾರ್ಬನ್ ನ್ಯೂಟ್ರಲ್ ಅಂತ. ಓಕೆ, ಸೊ ಅದು ಒಂದು ಕಂಟ್ರಿ ಕಾರ್ಬನ್ ನ್ಯೂಟ್ರಾಲಿಟಿ ಅಂತ ಓದ್ತೀವಿ. ನ್ಯೂಟ್ರಾಲಿಟಿ ಅಂತ ಓದಿರಾ? ಅಂದ್ರೆ ನಾವು ಯೂಶಲ್ ಯೂಸ್ ಮಾಡ್ತಾರೆ ನ್ಯೂಟ್ರಲ್ ವರ್ಡ್. ಅಂದ್ರೆ ನ್ಯೂಟ್ರಲ್ ಅಂದ್ರೆ ಈಸ್ ಅ ನ್ಯೂಟ್ರಲ್ ಪರ್ಸನ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನು? ಅನ್ಬಯಾಸ್ಡ್, ಓಕೆ, ಬ್ಯಾಲೆನ್ಸ್ಡ್ ಅಂದ್ರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಬ್ಯಾಲೆನ್ಸ್ಡ್ ಅಂತ ಮಧ್ಯೆ. ಕರೆಕ್ಟ್. ಸೊ ಕಾರ್ಬನ್ ನ್ಯೂಟ್ರಾಲಿಟಿ ಅಂತಂದ್ರೆ ನಾವು ಎಷ್ಟು ಎಮಿಟ್ ಮಾಡ್ತಿದೀವೋ ಪ್ರೆಸೆಂಟ್, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಎಮಿಟ್ ಮಾಡ್ತಿದೀವೋ ಅಷ್ಟನ್ನು ವಾಪಸ್ ಅಬ್ಸರ್ವ್ ಮಾಡಬೇಕು. ಅಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಆಸ್ ಅ ಕಂಟ್ರಿ ವಿ ಹ್ಯಾವ್ ಟು ಬಿ ನೆಟ್ ಝೀರೋ ಎಮಿಟರ್ಸ್ ಅಂತ. ಅದಕ್ಕೆ ಅದ್ ಮಾಡ್ಬೇಕಂದ್ರೆ ಅರ್ಥ ಏನು? ನಾವು ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ರಿನ್ಯೂವಬಲ್ ಎನರ್ಜಿ. ಈ ಪೆಟ್ರೋಲ್, ಡೀಸೆಲ್, ಕೋಲ್ ಇದೆಲ್ಲ ಯೂಸ್ ಮಾಡೋದು ಬಂದ್ ಮಾಡಬೇಕು. ಸೊ ಅದಕ್ಕೆ ಇಂಡಿಯನ್ ಗವರ್ಮೆಂಟ್ ಏನಿದೆ ಬೈ 2070 ವಿ ವಿಲ್ ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಆ ತರ ಡಿಫ್ರೆಂಟ್ ಕಂಟ್ರಿಗಳು ಡಿಫ್ರೆಂಟ್ ಇಯರ್ಸ್ ನ ಟಾರ್ಗೆಟ್ ಆಗಿ ಇಟ್ಕೊಂಡಿರ್ತಾರೆ. ಬಟ್ ಈಗ ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಫೈಟ್ ಅಲ್ಲಿ ಯುರೋಪ್ is the region where they are investing a lot and they have very strict rules. Okay, ಯಾಕಂದ್ರೆ ನಮಗಾಗಲ್ಲ, ವಿ ಆರ್ ಸ್ಟಿಲ್ ಅ ಡೆವಲಪಿಂಗ್ ಕಂಟ್ರಿ. ನಾವು ಡೆವಲಪ್ಮೆಂಟ್ ಮೇಲೂ ಫೋಕಸ್ ಮಾಡಬೇಕು. ನಾವು ಕಾರ್ಬನ್ ನ್ಯೂಟ್ರಾಲಿಟಿ ಅಥವಾ ಜಾಸ್ತಿ ಎಮಿಟ್ ಮಾಡಲ್ಲ ಅಂತಂದ್ರೆ ಡೆವಲಪ್ಮೆಂಟ್ ಆಗಲ್ಲ. ಅವರೆಲ್ಲ ದೇ ಹ್ಯಾವ್ ಸೀನ್ ದ ಪೀಕ್ ಆಫ್ ಡೆವಲಪ್ಮೆಂಟ್. ಕಂಟ್ರೀಸ್ ಲೈಕ್ ಮೇ ಬಿ ಜರ್ಮನಿ, ಬ್ರಿಟನ್ ಆಗಿರ್ಬೋದು, ಅಥವಾ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಇವೆಲ್ಲ ಪೀಕ್. ಅವರು ಅಂದ್ರೆ ದೇ ಆರ್ ಆಲ್ರೆಡಿ ರಿಚ್, per capita income is very high. So ಹಾಗೆ ಅವರು they are moving towards sustainability ಅಂತ. US ಇನ್ನೂ ಹಂಗಿಲ್ಲ. US ಒಂಥರ ಹೆಂಗಿದೆ ಅಂತಂದ್ರೆ ಸಿನ್ಸ್ he is the ಅಂದ್ರೆ ಎಕನಾಮಿಕಲಿ ಟಾಪ್ ಪವರ್ ಆಗಿರೋದ್ರಿಂದ ಅವ್ರಿಗಿನ್ನೂ ಆ ಬ್ಯಾಲೆನ್ಸ್ ಬಿ ಬಂದಿಲ್ಲ ಇನ್ನು. ಓಕೆ, ಅವ್ರಿನ್ನೂ ದುಡ್ಡು ನನ್ನ ಹತ್ರ ಇದೆ, ಎಲ್ಲರೂ ನನ್ನ ಮಾತು ಕೇಳ್ತಾರಂತ ಆ ಒಂದು ಮೇ ಬಿ ಸಮ್ ಕೈಂಡ್ ಆಫ್ ಮಧ್ಯದಲ್ಲಿ ಇದಾರೆ ಅವರು. ಸೊ ಅವ್ರಿಗೆ ಬ್ಯಾಲೆನ್ಸ್ ಬಿ ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಎಲ್ಲದರಿಂದ ಜಸ್ಟ್ ಹೊರಗಡೆ ಹೋಗಕ್ಕೆ ಟ್ರೈ ಮಾಡ್ತಾರೆ. ಪ್ಯಾರಿಸ್ ಅಗ್ರಿಮೆಂಟ್ ಓಕೆ ನಾನು ಬರಲ್ಲ ಇಲ್ಲಿ ಬಿಕಾಸ್ ಯು ಹ್ಯಾವ್ ಟು ಸ್ಪೆಂಡ್ ಮನಿ ಅಂತ. ಓಕೆ, ಸೊ ಆ ಥರದಲ್ಲಿ ಇದಾರೆ ಅವರು.
ಬಟ್ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಅದೆಲ್ಲ ನೋಡ್ಬಿಟ್ಟಿದ್ದಾರೆ, ಬಿಕಾಸ್ ಬ್ರಿಟಿಷ್ ಅವ್ರು ಒನ್ ಟೈಮಲ್ಲಿ ಎಲ್ಲರೂ ಆಳ್ದವ್ರು ಅವರು ಅಲ್ವಾ. ಸೊ ಯು ಎಸ್ ಎನು ಆಳ್ದವ್ರೆ. ಸೊ ಹಾಗಾಗಿ ಅವರು ಆ ಪೀಕ್ ನೋಡಿದ್ದಾರೆ. ನಾವು ದೇ ಆರ್ ಮೂವಿಂಗ್ ಟುವರ್ಡ್ಸ್ ಅ ಡಿಫರೆಂಟ್ ರೀಜನ್. ಸೊ ದಟ್ ಈಸ್ ಕಾಲ್ಡ್ as 1.5 degrees Celsius pathway. Then